ಇನ್ನು ದರ್ಶನ್ ಬಚಾವ್ಗೆ ಸಚಿವ ಜಮೀರ್ ಅಹಮದ್ ಯತ್ನದ ವದಂತಿ ಕೇಳಿ ಬಂದಿತ್ತು. ಈ ವದಂತಿ ಬಗ್ಗೆ ಮೊದಲ ಬಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್. ದರ್ಶನ್ ಕೇಸ್ನಲ್ಲಿ ನಾನು ಯಾವುದೇ ಒತ್ತಡ ಹೇರಿಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಜಮೀರ್. ಈ ವದಂತಿಗಳ ಬಗ್ಗೆ ಮೊದಲ ಬಾರಿ ಸ್ಪಷ್ಟನೆ ಸಚಿವ ಜಮೀರ್ ಅಹಮದ್. ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ನಾನು ನೋಡಿದ್ದೀನಿ. ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ಥರ ನಾನು ಯಾವುದೂ ಇಲ್ಲ. ನಾನು ಅವ್ರು ಭಾಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ಥರ ಮಾಡುವಾಗ ಯಾರು ಅವರು ಇದು ಮಾಡ್ತಾರೆ? ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ? ಈ ಥರ ಮಾಡಿದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಳ್ತಾರೆ? ತಪ್ಪೇ. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ, ಯಾರನ್ನ ಇಲ್ಲಿ ಎನಿಬಡಿ. ನಾನಿದ್ರು ಅಷ್ಟೇ, ದರ್ಶನ್ ಇದ್ದರೂ ಅಷ್ಟೇ, ಇನ್ನೊಬ್ಬ ಇದ್ದರೂ ಅಷ್ಟೇ, ಯಾರಿದ್ರು ಅಷ್ಟೇ. ಕಾನೂನು ಸುಮ್ಮನೆ ನನ್ನ ಹೆಸರು ಅಂದರೆ ನೇರವಾಗಿ ಹೇಳಿಲ್ಲ. ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದೆ, ಅನಿಸ್ತು. ನನ್ನ ಹೇಳ್ತಾ ಇದ್ದೀರಾ, ಆ ಥರ ಯಾವುದೂ ಇಲ್ಲ. ಅದು ಏನಿದೆ ಕಾನೂನು ಚೌಟಗಳಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನಾ ಎಲ್ಲ ತೀರ್ಮಾನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.